ಮಳೆ ಇಲ್ಲ ರೀ, ಮಳೆ ಇಲ್ಲ, ಬೋರಿಂಗ್ ಇಲ್ಲ, ಶೇಂಗಾ ಬಿತ್ತೀವಿ ರೀ. ಮಳೆ ಇಲ್ಲ, ಮಳೆ ಇಲ್ಲ, ಬೆಳೆ ಒಣಲ್ಲ ಅದು. ಬೇಣಿ ಒಳಗ ಮತ್ತೆ ಈಗ ಕರೆಂಟ್ ಇರ್ಬೇಕಲ್ಲ, ಬೋರಿಂಗ್ ಕರೆಂಟ್ ಇಲ್ಲ ರೀ. ಒಂದ್ ತಾಸನ್ ಕೂಡ ಹೋದ್ರಿ ಇಲ್ಲಿ, ಬಂದ್ ಹೋಗ್ತದ. ಬಂದ್ ಹೋಗ್ತಾದ್ರಿ. ನಿನ್ನೆ ಸಾಯಂಕಾಲ ತನಕ ಕರೆಂಟ್ ಇಲ್ಲ. ಮತ್ತೆ ಹೆಂಗ್ ಬೆಳೆ ಮಳೆ ಬರಲ್ಲ, ಬೆಳೆ ಒಣಗ ಹೋಗ್ತಾದ್ರಿ. ಮಳೆ ಇಲ್ಲ, ಬೋರಿಂಗ್ ಕರೆಂಟ್ ಇಲ್ಲ ರೀ. ಕರೆಂಟ್ ಬಂದ್ರೆ ನೀರು ಓಡಾಕ್ ಬರ್ತಲ್ಲ, ಪಿಕ್ಲೇಸಿರಿ. ಈಗ ಹೆಚ್ಚಿಗೆ ಕೊಡ್ಬೇಕಂತಂದ್ರೆ ಹೆಚ್ಚಿಗೆ ಕೊಡ್ಬೇಕು. ಹೆಚ್ಚಿಗೆ ಕರೆಂಟ್ ಕೊಡ್ರೆ ಸ್ಪ್ರಿಂಕ್ಲರ್ ಅಂತ ಇವು ಬೆಳೆ ಉಳಿಸಂತೀರಿ ನೀವು. ಬೆಳೆ ಉಳಿಸ್ಕೊಂತೀವಿ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ರೀ ಸರ್. ಮತ್ತೇನ್ ಮಾಡ್ಬೇಕು ರೀ? ಕರೆಂಟ್ ಇಲ್ಲ, ಮಳೆ ಇಲ್ಲ, ಏನಿಲ್ಲ, ಮತ್ತೇನ್ ಮಾಡನ್? ಹೆಸರು ಸರ್ ನೋಡ್ರಿ, ಪದ್ನಲ್ಲಿ ಸ್ವಲ್ಪ ಮಳೆ ಬಂತು, ಅದು ನಾವು ಹೊಲ ಹಸ ಮಾಡಿ ಯಾಕೆ ಆಸ್ತಿ ಮೇಲೆ ಮಳೆಗಾಲ ಆದಂಥ ಬೀಜ ಉರಿವ್ರಿ. ನೋಡು ಮಳೆ ಕೈ ಕೊಟ್ಟದ. ಬೋರಿಗೆ ಇದ್ದವ್ರು ಹೆಂಗೆ ಆಸರ ಆಗತ್ತೆ. ನಮ್ಮಂಥವ್ರಿಗೆ ಭಾಳ ಕಷ್ಟ ಅದ್ರಿ. ನೋಡ್ರಿ, ಬಡವ್ರಿಗೆ ಉಳಿಸ್ಬೇಕಾದ್ರೆ ನೀವೇ ಯಾಕೆ ಹಿರಿಯರ ಬಡತನದಾಗ ಇಲ್ಲಾಂದ್ರೆ ಈ ಹೊಲ ಭೂಮಿ ಮಾರಿ ಬೆಂಗಳೂರು ಮುಂಬೈ ಸೇರ್ಬೇಕು. ಬೆಳೀತಿ ಏನಿಲ್ಲ, ಎಲ್ಲ ಒಣಗಿ ಸತ್ತು ಹೋಗಲ್ಲ ಎಲ್ಲ ತೊಪ್ಪಲ. ನೋಡಿ, ನಾವು ಸಾಯಪ ಉಳಿದೀವಿ ನೋಡಿ. ಇವು ಲಾಸ್ಟ್ ಚಾನ್ಸ್ ಅದು, ನೀವೇ ಮಾಡಿದೆ ಕರೆಂಟ್ ಹೆಚ್ಚಿಗೆ ಕೊಡ್ಬೇಕು ನೋಡಿ. 7 ತಾಸು ಅಂತಾರೆ ಸರ್, 4 ತಾಸು ಕೊಡಂಗಿಲ್ಲ. ಈಗ ಮುಂಜಾನೆ ನೋಡಿ ಒಂದು 10 ತಾಸು ಕೊಟ್ಟರೆ ಬಂದಾಗೆ ನೀರು ಕೊಡ್ಲಾಕ ನೀರು ಕಾಣಂಗಿಲ್ಲ. ಏನೇನು ದಯ ಮಾಡಿದರೆ ಬಡಿ ಉಳಿತಿಲ್ಲ ಅಂದ್ರೆ ಸಾಯ್ತು ನೋಡಿ ಸರ್. ನೀವೇ ನಮಗೆ ತಂದಿತ್ತಾಯಿ 10 ತಾಸು ಕರೆಂಟ್ ಕೊಟ್ಟರೆ ಸಾಕು. ಗುಂಗ್ಲಾಯಿ ಜಿಲ್ಲೆಯಲ್ಲಿ ನಮ್ಗೆ ವಾಡಿಕೆ ಪ್ರಕಾರ ಸರ್ 110 ಮಿಲಿಮೀಟರ್ನಷ್ಟು ಮಳೆ ನಮ್ಗೆ ಜೂನಲ್ಲಿ ಆಗಬೇಕಿತ್ತು. ಇಲ್ಲಿವರೆಗೂ 60 ಮಿಲಿಮೀಟರ್ ಮಳೆ ಆಗಿದೆ ಸರ್. ಒಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನಮ್ಮ ಮಳೆ ಕೊರತೆ ಆಗಿದೆ ಸರ್ ನಮಗೆ. ಆಮೇಲೆ 30ನೇ ತಾರೀಕುವರೆಗೂ ಫೋರ್ಕಾಸ್ಟಲ್ಲಿ ಯಾವುದೂ ಮಳೆ ಇಲ್ಲ ಅಂತ ಹೇಳಿದ್ದಾರೆ. 29ನೇ ತಾರೀಕು ಸ್ವಲ್ಪ ಮಳೆ ಆಗಬೇಕು ಅಂತ ಹೇಳಿದ್ದಾರೆ ಸರ್. ಒಂದು ಏನು ನಮ್ಗೆ ಸಮಸ್ಯೆ ಆಗ್ತಿದೆ ಅಂತಂದರೆ, ನಮ್ದು ಏನು ಇವು ಲ್ಯಾಟ್ರೈಟ್ ಸಾಯಿಲು ಮತ್ತು ಲೋಮಿ ಸಾಯಿಲ್ಸ್ ಇದ್ದಾವೆ, ಗುರ್ಮಿಟ್ ಕಲ್ಲು ಮತ್ತು ಯಾಕೆ ವಾಟರ್ ಹೋಲ್ಡಿಂಗ್ ನೀರು ಇಡ್ತಕ್ಕಂಥ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಬೇಗ ಇಂಟರ್ಮಿಟೆಂಟ್ ರೇನ್ಫಾಲ್ಗಳು ಬೇಕು. ಮಳೆ ಆಗ್ತಾಯಿಲ್ಲ ನಮಗೆ, ಹಿಂಗಾಗಿ ಸ್ವಲ್ಪ ಮಾಯಿಶ್ಚರ್ ಸ್ಟ್ರೆಸ್ ಆಗಿದೆ ಬೆಳೆಗಳಿಗೆ. 29ನೇ ತಾರೀಕು ಮಳೆ ಆಗಿರೋದ್ರಿಂದ ನಮ್ಗೆ ಏನಾದರೂ ಅನುಕೂಲ ಆಗ್ಬೋದು ಅಂತ ಒಂದು ಆಸೆ ಸರ್. ಇಲ್ಲಿವರೆಗೂ ಸುಮಾರು 1,65,000 ಹೆಕ್ಟರ್ನಷ್ಟು ನಮಗೆ ಬಿತ್ತನೆ ಆಗಿದೆ ಸರ್. ಇದರಲ್ಲಿ ಮುಖ್ಯವಾಗಿ ಕಾಟನ್ನೇ ಬಿತ್ತನೆ ಆಗಿದೆ. ಸುಮಾರು 4 ಲಕ್ಷ ಹೆಕ್ಟರ್ನಷ್ಟು ನಮಗೆ ಟಾರ್ಗೆಟ್ ಇದೆ ಸರ್. ಅದರಲ್ಲಿ ಮುಖ್ಯವಾಗಿ ತೊಗರಿ ಮತ್ತು ಕಾಟನ್ 2 ಮೇನ್ ಕ್ರಾಪ್ಗಳು ನಮಗೆ ಜಿಲ್ಲೆಯಲ್ಲಿ ಬಿತ್ತನೆ ಆಗಿದ್ದಾವೆ ಸರ್. ಈಗ ಒಂದು ನಮಗೊಂದು ಆಶಾದಾಯಕವಾಗಿ ಮಳೆ ಆಯಿತು ಅಂದರೆ ಎಲ್ಲನೂ ಸುಗಮವಾಗಿ ಹೋಗ್ತದೆ ಅಂತೇಳಿ ಒಂದು ಆಸೆ ಸರ್. ಅದು ಮಾಯಿಶ್ಚರ್ ಸ್ಟ್ರೆಸ್ ಆಗ್ತಾಯಿದೆ ಸರ್. ಮಳೆ ಇಲ್ಲ ನಮಗೆ 8ರಿಂದ 10 ದಿನ ಆಯಿತು. ನಾವು ವಿದೌಟ್ ಸಿಂಗಲ್ ಡೇ ವಿತ್ ರೈನಿ ಡೇ ಹೋಗಿದ್ದೀವಿ. ಸೊ ಮಳೆ ಡೆಫಿಸಿಟ್ ಆಗಿದೆ. ಮಳೆ ಬರಬೇಕು ಸರ್. ಮಳೆ ಬಂದರೆ ಸರಿಯಾಗುತ್ತೆ, ಇಲ್ಲ ಹೋದ್ರೆ ಮಾಯಿಶ್ಚರ್ ಸ್ಟ್ರೆಸ್ ಆಗಿ ಅದ್ರ ಬೆಳವಣಿಗೆ ಕುಂಠಿತ ಆಗುತ್ತೆ ಸರ್.